ನಾನು ಅವರಿಗೆ ತಂಗಿನದವ್ರು ಮರ್ತ್ಬಿಟ್ಟಿದ್ದಾರೆ. ಎಷ್ಟು ಡೀಸೆಂಟ್ ಅಂತಾನೆ ಫ್ರೆಂಡ್ಸ್ ಇದ್ದಾರೆ. ನೋ ವೇ ಚಾನ್ಸೇ ಇಲ್ಲ. ನೀವು ನಂಬಲ್ಲ, ಅದು ನಂಬೇಕು. ಯಾಕಂದ್ರೆ ಅಷ್ಟೇ ಅಪ್ಪ ದೇವರೇ ಆ ವಿಡಿಯೋನ ಯಾರು ನೋಡ್ತೇ ಇರಲಿ. ನಮ್ಮ ಮನೇಲಿ ನಮ್ಮ ಅಮ್ಮ ಬಿಟ್ರೆ ತಾನೇ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತು ಅದನ್ನ ನೇವಿ ಬ್ಲೂ ಅಂತಾರೆ ಅಂತ. ಇವಾಗ ವಾವ್ ಪೋಪೋ ಪಾಪನ್ ಸೂಟ್ ಅವನ್ಸ್ ಎಲ್ಲ ಇದ್ದಾವೆ. ಹಾಯ್ ಮಾಡ ನೀವು ಮಾಡಲ್ಲ ಮಕ್ಕಳೇ. Take it your snacks. ನೀನಾಗಪ್ಪ. ನಾನೋಗಲ್ಲ. ಬಾಟಲ್ ಇಷ್ಟುದ್ದ ಬದುಕು ಅಷ್ಟುದ್ದ. 5 ನಿಮಿಷ ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿದ್ರೆ ರೆಡಿ ಆಗಿಬಿಡುತ್ತೆ. ಇವ್ರು ಫೋನ್ ಮಾಡ್ತಾರೆ ಅಂತ ಕಾಯೋದಾಗ ಹೋಗ್ತಿದ್ದೆ ನಾನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಮನೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಏನೇನು ಕೆಲಸ ಇದೆಯೋ ಪ್ರತಿಯೊಂದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಮನೆ ನೈಟಾಗಿ ಒರೆಸ್ಬಿಟ್ಟಿದ್ದೆ. ಸೊ ಇವಾಗ ಎದ್ದು ಗುಡಿಸ್ಬಿಟ್ಟು ಮನೇಲಿ ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಮತ್ತೆ ಗುಡಿಸಿ ಮತ್ತು ಬಾಗಿಲು ತೊಳೆದು ರಂಗೋಲಿ ಹಾಕಿ ಅಡುಗೆ ಮನೇಲಿ ಒಂದು ಸಣ್ಣ ಪುಟ್ಟ ಪಾತ್ರೆಗಳಿತ್ತು. ನೈಟೇ ಪೂರ್ತಿ ತೊಳೆದಾಕ್ಬಿಟ್ಟು ನಮ್ಮ ಯಜಮಾನ್ರು. ಸೊ ಬೆಳಗ್ಗೆ ಎದ್ದು ಸಣ್ಣ ಪುಟ್ಟ ಇರೋದನ್ನೆಲ್ಲ ತೊಳೆದು ವಾಶ್ ಮಾಡಿ ಗ್ಯಾಸ್ ಒರೆಸಿ ರಂಗೋಲಿ ಹಾಕಿ ಪ್ರತಿಯೊಂದು ಕೂಡ ಕ್ಲೀನಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಹೋಪ್ ಚೆನ್ನಾಗಿರುತ್ತೆ ವಿಡಿಯೋ ಅಂತ ಕೊನೆ ತನಕ ವಾಚ್ ಮಾಡಿ. ಇವತ್ತು ಡೇ ಫುಲ್ ವ್ಲಾಗ್ ಮಾಡ್ತಿದ್ದೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಹಾಗೆ ಇವತ್ತಿನ ವೀಡಿಯೋಗೆ ಲೈಕ್ ಕೊಡಿ. ಇವಾಗ ಫಸ್ಟು ದೇವ್ರ ಪೂಜೆಗೆ ಹೂವು ಬೇಕು. ಸೊ ಹೂವು ಕಿತ್ಕೊಡ್ಬೇಕು. ಅದಕ್ಕಿಂತ ಮೊದಲು ಇವಾಗ ದೇವ್ರ ಫೋಟೋದಲ್ಲಿರುವಂಥ ಹೂವನ್ನೆಲ್ಲ ತೆಗೆದುಬಿಟ್ಟು ತೊಗೊಂಡೋಗಿ ಹಸಿರು ಗಿಡದ ಮೇಲೆ ಹಾಕ್ಬಿಟ್ಟು ನೆಕ್ಸ್ಟು ಅಲ್ಲಿರುವಂಥ ಹೂವನ್ನು ಅಂದರೆ ಗಿಡದಲ್ಲಿ ಬಿಟ್ಟಿರೋ ಹೂವನ್ನ ಕಿತ್ಕೊಂಬರೋಣ. ನನಗೆ ಅನ್ಸುತ್ತೆ ಇವಾಗ ಹೂವು ಇರುತ್ತೆ ಇರೋಲ್ವ ಅಂತ. ನಮ್ಮ ಯಜಮಾನ್ರು ನನ್ನೇ ಹೇಳಿದೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದೋದ್ರೆ 5 ಗಂಟೆಗೆಲ್ಲ ಎದ್ಬಿಡ್ತಾರೆ. ಸೊ ಹಂಗೆ ಕಿತ್ಕೊಂಡು ಇಟ್ಬಿಟ್ಟು ಹೋಗು ಅಂತಂದರೆ ಅವ್ರು ಮರ್ತ್ಬಿಟ್ಟು ಹೋಗಿದ್ದಾರೆ ಅಂತ ಅನಿಸುತ್ತೆ. ಸೊ ಹೂವು ಇದ್ದರೆ ನೋಡೋಣ. ಹಂಗಿಲ್ಲ ಅಂದರೆ ತುಳಸಿ ಕಿತ್ಕೊಂಡ್ಬಂದುಬಿಟ್ಟು ಪೂಜೆ ಮಾಡ್ಬೋದು. ಸೊ ತುಳಸಿ ಕಿತ್ಕೊಬರೋಣ. ನಾನು ಹೇಳ್ದಂಗೆ ಒಂದೊಂದು ಇದೆ ಅಷ್ಟೇ. ಇದೆಲ್ಲ ಸಂಜೆ ಅಷ್ಟರಲ್ಲಿ ಬಾಡೋಗ್ಬಿಡುತ್ತೆ ಅನಿಸುತ್ತೆ. ಬಿಕಾಸ್ ಇದು ನಿನ್ನೆ ಹೂವು ಅಲ್ವಾ. ಹಾಗಾಗಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಎಷ್ಟು ಚೆನ್ನಾಗಿ ಅಲ್ಲಿದೆ. ಅದಕ್ಕೆ ಕಿತ್ಕೊಂಡ್ಬಿಡೋಣ. ಫ್ರೆಂಡ್ಸ್ ಅದೊಂದು ರಮ್ಯ ಮಾತಾಡ್ತಾರೆ. ಬರೆಲ್ಲ ರಮ್ಯಗಳು ಬರ್ತಾಯಿದೆ. ಸೊ RMB ಬೇಕಂತ ಇರಂಬ ಇದು ಕಂಟಿನ್ಯೂಸ್ ಇದೆ. ಯಪ್ಪ ಇದೊಂದೇ ಸಿಕ್ಕಿದೆ. ಇನ್ನೆಲ್ಲವೂ ಮೊಕ್ಕೆ ಇರೋದು. ತುಳಸಿ ಎಲೆನೇ ಕಿತ್ಕೊಳ್ಳೋಣ. ತುಳಸಿ ಎಲೆ ಅಂತ ಇಲ್ಲಿ ನೋಡಿ ಎಷ್ಟೊಂದು ಒಂದೊಂದು ಇಟ್ಟು ಪೂಜೆ ಮಾಡೋದು ಸಿಕ್ಕಿಬಿಡುತ್ತೆ. ಸಾಕು. ಒಂದೊಂದು ಇಟ್ಟು ಪೂಜೆ ಮಾಡೋದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಇಷ್ಟು ಸಾಕು. ಬಟ್ ಇಲ್ಲಿ ಎಷ್ಟೊಂದಿದೆ. ಅಲ್ಲಿ ನೋಡಿ ಎಷ್ಟೊಂದು ಕಾಣುತ್ತೆ. ವಿಡಿಯೋದಲ್ಲಿ ಕಾಣ್ತಿದ್ದೀರ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ. ಹೋಗಿ ಎಷ್ಟೊಂದು ಸಿಕ್ಕಿದೆ ನಮಗೆ. ಬೇಗ ಇದ್ದು ಎಷ್ಟು ಕೆಲಸ ಮಾಡಿದ್ರು ಫ್ರೆಂಡ್ಸ್. ಟೈಮ್ ಆಗೋಗ್ಬಿಟ್ಟಿದೆ. 8:30 ಅಲ್ಲ 8:50. ಸೊ 8:50 ಆಗಿದೆ. ಇನ್ನೂ ರೆಡಿ ಆಗಿಲ್ಲ. ನಮ್ಮ ಮನೆಯವ್ರು ಬಂದಿದ್ರು ಇವಾಗ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು.
ಅವ್ರಿಗೆಲ್ಲ ಬಾಡಿಗೆ ಇರ್ತದೆ, ನಾನು ಕರ್ಕೊಂಡು ಬಿಟ್ಬಿಟ್ಟು ಹಂಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ನಮ್ಮ ರೆಡಿ ಆಗಿಲ್ಲ, ಪೂಜೆ ಮಾಡ್ತಾಯಿದ್ದೆ. ಸೊ ಮತ್ತೆ ಹೋದ್ರು ಅವ್ರು, ನನ್ನ ಕೈಲಿ ಆಗಲ್ಲ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗು ಅಂತಂದು. ಸುಮ್ಮನೆ ಬೆಳಗ್ಗೆನೇ ಇನ್ನೂ ನಾನು ಊಟ ಕೂಡ ಮಾಡಿಲ್ಲ, ಯಾವಾಗ ಊಟ ಮಾಡಿ ಯಾವಾಗ ಹೋಗೋದು. ನನಗನ್ಸುತ್ತೆ ಬೆಳಗ್ಗೆ ಟೈಮ್ ಎಷ್ಟೇ ನಾವು ಬೇಗ ಮಾಡಿದ್ರು, ಎಷ್ಟೇ ರೆಡಿ ಆದ್ರೂ, ರೆಡಿ ಆಗದಿರಿದ್ರೂ ಲೇಟ್ ಆಗೇ ಆಗುತ್ತೆ ಅಂತಂದ್ಬಿಟ್ಟು. ಸೊ ಈಗ ಒಂದೇ ಒಂದು ಸಮಾಧಾನ ಅಂದರೆ ಪೂಜೆ ಬೇಗ ಆಯಿತು, ಬೆಳಗ್ಗೆನೇ ಫುಲ್ ಮನೆ ಪೂರ್ತಿ ಗಮ್ ಅಂತಂದೆ ಅಂತಂದ್ಬಿಟ್ಟು ಅದೊಂದೇ ಸಮಾಧಾನ ಆಗುತ್ತೆ. ಸೊ ನೆಕ್ಸ್ಟ್ ಊಟ ಮಾಡ್ಬೇಕು, ಅವ್ರು ತಟ್ಟೆ ಎತ್ಕೊಂಡ್ರೆ ಊಟ ಮಾಡೋಣ ಅಂತಂದ್ಬಿಟ್ಟು ಈಸಿಲಿ ಹಾಳಾಗೋದಿಲ್ಲ ಅವಾಗಿನ. ಪಾಪ ಹಂಗೆ ಹೋದ್ರು, ಕೋವ ಮಾಡ್ಕೊಂಡು ಹೋದ್ರು ಫ್ರೆಂಡ್ಸ್. ಮತ್ತೆ ಬಂದೆ ತಿನ್ನೋ ಅಂತ ಹೇಳಬೇಕು ಫೋನ್ ಮಾಡಿಬಿಟ್ಟು. ನಾವು ಹೋದ್ಮೇಲೆ ಆದರೂ ಅಟ್ಲೀಸ್ಟ್ ನನಗೆ ಸಮಾಧಾನ ಆಗೋದಿಲ್ಲ ಅವರು ಊಟ ಮಾಡಿದ ಹೋಗೋದಕ್ಕೆ. ಅಂದರೆ ಕಸ್ಟಮರ್ಸ್ ವೆಯ್ಟ್ ಮಾಡಲ್ಲ, ಕರೆಕ್ಟ್ ಟೈಮ್ ಹೋಗ್ಬಿಡ್ಬೇಕು, ಬೇರೆ ಆಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಬೇರೆ ಆಟ ಮಾಡ್ಕೊಂಡು ಲಾಸ್ ಆಗಿಬಿಡುತ್ತೆ, ಅದೇ ಸಿಗೋ ಬಾಡಿಗೆನೂ ಸಿಗಲ್ಲ ಅಂತ ಅವ್ರಿಗೆ ಬೇಜಾರು. ಇವಾಗ ಫೈನಲಿ ನಾವು ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಲೂಸಾಗೆ ತಲೆ ಎಣ್ಕೊಂಡಿದ್ದೀನಿ, ಬಿಕಾಸ್ ಇನ್ನೂ ಆರಬೇಕು ತಲೆ, ಹಾಗಾಗಿ. ಸೊ ರೆಡಿ ಆಗಿದ್ದೀವಿ. ಬಾಟ್ಲ್ ತೊಗೊಂಡು ಹೋಗ್ಬೇಕಷ್ಟೇ, ಇವತ್ತು ಬುಕ್ಕೇನು ಎತ್ಕೊಂಡು ಹೋಗಲ್ಲ, ಬುಕ್ ವೆಯ್ಟ್ ಇದೆ. ಸೊ ಅಲ್ಲಿ ವೀಡಿಯೋಸು ಇದೆ, ಸೊ ಹಂಗಾಗಿ ವೀಡಿಯೋಗಳು ನೋಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಸರಿ ಇದೆಯಾ, ಎಲ್ಲ ಕರೆಕ್ಟ್ ಇದೆ, ಯೋಚನೆ ಮಾಡ್ಕೊಳ್ಳೋ ಸಾಕಾಗುತ್ತೆ. ಗ್ಯಾಸ್ ಆಫ್ ಮಾಡಿದೆ, ವಾಶ್ರೂಮ್ ಕಿಟಕಿ ಹಾಕ್ತಾ, ಇವಾಗ ಹಾಲ್ ಕಿಟಕಿ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಮನೆಯವ್ರು ರ್ಯಾಪಿಡ್ ಬುಕ್ ಮಾಡಿದೆ ಅಂತ ಅವರೇ ಹೇಳಿದ್ದಾರೆ, ಸೊ ಅವರೇ ಮಾಡ್ಕೊಂಡ್ಲಿ, ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಅವ್ರ ಜೊತೆ ಹೋಗಿದ್ದು ತುಂಬ ಖುಷಿಯಾಗಿರುತ್ತೆ ಫ್ರೆಂಡ್ಸ್, ಅದೇನು ಮಾಡೋದು. ಫೈನಲಿ ನಮ್ಮನ್ನ ಡ್ರಾಪ್ ಮಾಡಿದ್ರು. ನಾವು ಈ ರೋಡಲ್ಲಿ ಬರೋದು ಹಿಂಗೆ ಸರಿ ಆಗಲ್ಲ ಅಂದ್ಬಿಟ್ಟು, ಅಂದರೆ ಫುಲ್ಲು ಅಪ್ಸ್ ಡೌನ್ಸ್ ಎಲ್ಲ ಇದ್ದಾವೆ. ಸೊ ಟೂ ವೀಲರೆಲ್ಲ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಅಲ್ಲಿ ಮೇನ್ ರೋಡೆಲ್ಲ ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಬರ್ಬೇಕು ಅಂದ್ಬಿಟ್ಟು ನಡ್ಕೊಂಬರ್ತಾಯಿದ್ದೀನಿ. ಫಸ್ಟ್ ಟೈಮ್ ಫ್ರೆಂಡ್ಸ್ ರ್ಯಾಪಿಡೋದಲ್ಲಿ ಬೈಕಲ್ಲಿ ಬಂದಿದ್ದು, ಬಟ್ ಅವ್ರು ಗುಡ್ ಪರ್ಸನ್, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅಕ್ಕ ಅಂತ ಬಾಯಿ ತುಂಬ ಕರೆದ್ರು, ಆದರೆ ನಾನು ಅವರಿಗೆ ತಂಗಿನದವ್ರು ಮರ್ತ್ಬಿಟ್ಟಿದ್ದಾರೆ. ಸೊ ಫೈನಲಿ ನಾವು ಬಂದಿದ್ದೀವಿ ಫ್ರೆಂಡ್ಸ್. ಪಿಂಕು, ಬ್ಲ್ಯಾಕು ಹುಡುಗಿಯರ ಫೇವ್ರೇಟ್ ಕಲರ್ಸ್ ಇರುತ್ತೆ. ಸೊ ನಾನೊಂಥರ ಡಿಫ್ರೆಂಟ್, ನನಗೆ ನೇವಿ ಬ್ಲೂ ಅಂದರೆ ತುಂಬ ಇಷ್ಟ. ಡ್ರೆಸ್ಗಳಲ್ಲಿ ಈವನ್ ಕಲರ್ಸಲ್ಲಿ ಕೂಡ ನನಗೆ ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೇವಿ ಬ್ಲೂ ತುಂಬ ಡಾರ್ಕ್ ಆಗಿರುತ್ತಲ್ಲ, ಸೊ ಆ ಕಲರು. ಅದರ ನಾನು ಫಸ್ಟ್ ಡಾರ್ಕ್ ಕಲರ್ ಅಂತ ಹೇಳ್ತಿದ್ದೆ, ತುಂಬ ದಿನ ಆದಮೇಲೆ ಗೊತ್ತಾಯಿತು ಅದನ್ನು ನೇವಿ ಬ್ಲೂ ಅಂತಾರೆ ಅಂತ. ಇವಾಗ ಅದನ್ನು ಫೇವ್ರೇಟ್, ನನಗೆ ಆ ಫೇವ್ರೇಟ್ ಕಲರ್ ಅದು. ನನಗೆ ಫಸ್ಟೆಲ್ಲ ಹುಚ್ಚಿ ಥರ ಯಾವ ಡ್ರೆಸ್ ತೊಗೊಂಡ್ರು ನೇವಿ ಬ್ಲೂ ಅಲ್ಲೇ ತೊಗೊತಿದ್ದೆ. ಆಮೇಲೆ ಸ್ವಲ್ಪ ಕಾನ್ಷಿಯಸ್, ನಮ್ಮ ಹಸ್ಬೆಂಡ್ ಅಂತೂ ನಿಮಗೆ ಕಲರ್ಸ್ ಸೆನ್ಸೇ ಇಲ್ಲ, ಎಷ್ಟು ಕಲರ್ಸ್ ಇದ್ದಾವೆ, ಹೋಗಿ ಅದನ್ನೇ ಚೂಸ್ ಮಾಡ್ತೀವಿ ಯಾವಾಗಲೂ ಅಂತಂದು ಈಗ ಒಂದಷ್ಟು ಕಲರ್ಸ್ ಇದ್ದಾವೆ ಬಟ್ಟೆಗಳು. ಆದರೂ ಕೂಡ ನನಗೆ ಈಗ ಅಂದರೆ ಈ ಗೋಲ್ಡ್ ಹಾಕೊಂಡಾಗ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಒಂಥರ ಸಪ್ರೇಟ್ ಲುಕ್ಕು ಇದರಲ್ಲಿ ಏನು ಗೋಲ್ಡಲ್ಲಿ. ಹಾಗಾಗಿ ನನಗೆ ಇಷ್ಟ ಇದು. ಸೊ ಫೈನಲಿ ಬಂದು ನಾವು ಕೂತಿದ್ದೀವಿ ನಮ್ಮ ಸಿಸ್ಟಮ್ ಮುಂದೆ. ವೀಡಿಯೋಸ್ ಅವ್ರು ನೋಡಿದಾರೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನನ್ನ ಚಾನಲ್ನ. ಬಟ್ ನಾನು ವೀಡಿಯೋಗಳು ನೋಡಲ್ಲ ಗೊತ್ತಿಲ್ಲ, ನೋಡ್ರೆ ಸರಿಯಾಗಿ ಬೈಕೋತಾರೆ ಅನ್ನೋ ಮಾತ್ರ ಕನ್ಫರ್ಮು. ನೀವು ವೀಡಿಯೋ ನೋಡಿದ್ರೆ ಡ್ರಾಯಿಂಗ್ ಮಾಡಿರೋ ವೀಡಿಯೋನ, ಆ ಡ್ರಾಯಿಂಗ್ ಎಷ್ಟು ಸಖತ್ತಾಗಿ ಮಾಡಿದ್ದೀನಲ್ವ. ನಾನು ಅವಾಗ ಆ ವೀಡಿಯೋ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೀನಿ, ಯಪ್ಪ ದೇವರೇ ಆ ವೀಡಿಯೋನ ಯಾರು ನೋಡ್ತೇ ಇರಲಿ ನಮ್ಮ ಆಫೀಸ್ ಕೊಲೀಗ್ಸ್ ಅಂತ ಅಂದ್ಬಿಟ್ಟು. ಬಿಕಾಸ್ ನೀನು ಏನಕ್ಕೆ ಬಂದಿದ್ಯಾ, ನೀನು ಏನು ಮಾಡ್ತಾಯಿದ್ದೆ ಅಂತ ಬೈದರೆ ಕಷ್ಟ ಅಂತಂದ್ಬಿಟ್ಟು ನಾನು ಹಂಗಂತ ಅಂದ್ಕೊಂಡಿದ್ದೀನಿ. ಆ ವೀಡಿಯೋ ಯಾರು ನೋಡಿದ್ರಲ್ಲ, ಐ ಹೋಪ್ ಇದು ಆ ವೀಡಿಯೋ ಯಾವತ್ತು ಹಾಕೋದು, ನಾನು ನಾಳೆ ಹಾಕ್ತೀನಿ, ಇವತ್ತು ಶುಕ್ರವಾರ. ಸೊ ಆ ವೀಡಿಯೋ ಬರೋದೇ ಶನಿವಾರ ನಿಮಗೆ. ಸೊ ಈ ವಿಡಿಯೋ ಬರೋದು ಭಾನುವಾರ ಅನಿಸುತ್ತೆ ಐ ಥಿಂಕ್. ಸೊ ಆ ಥರ ಬಂದೆ, ಚೆನ್ನಾಗಿದೆ, ಆರಾಮಾಗಿ ತಲೆಯೆಲ್ಲ ಕೋಲ್ಡಾಗಿದೆಯಾ. ನಂಗೆ ಈ ಕೋಲ್ಡ್ ಅಂದರೆ ಇಷ್ಟ ಫ್ರೆಂಡ್ಸ್, ಈ ಶೆಕೆಗೆ ಈ ಕೋಲ್ಡ್ ಚೆನ್ನಾಗಿದೆ. ಬಟ್ ಒಂದೇ ಒಂದು ಭಯ, ನೆಗಡಿ ಆಗಿಬಿಡುತ್ತೆ ಅಂತ. ನಂಗೆ ಈ ತಲೆ ಸ್ನಾನ ಮಾಡಿದ್ರೇ ಆಗಲ್ಲ. ಇವಾಗ ಕೆಲ್ಸಕ್ಕೆ ಬಂದು ಮಾತಾಡ್ಕೊಂಡು ಕೂತಿದ್ದೀನಿ ಅಂದರೆ ಸರಿಯಾಗಲ್ಲ ಫ್ರೆಂಡ್ಸ್, ಅದು ತಪ್ಪು. ಸೊ ಹಾಗಾಗಿ ನಾವು ಇವಾಗ ವರ್ಕ್ ಮಾಡೋಣ. ವರ್ಕ್ ಅಂತಂದರೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಿಸ್ಟಮ್ ಇದೆ, ಸಿಸ್ಟಮ್ ಮಾತ್ರ ಲ್ಯಾಪ್ಟಾಪ್ ಇದೆ. ಇಲ್ಲೊಂದು ಸಿಸ್ಟಮ್ ಇದೆ, ಸಿಸ್ಟಮ್ ಮಾತ್ರ ಲ್ಯಾಪ್ಟಾಪ್ ಇದೆ. ಸಿಸ್ಟಮ್ ಆನ್ ಆಗಲ್ವಾ ಅಂತಂದರೆ ನಿಜವಾಗ್ಲೂ ಆನ್ ಆಗುತ್ತೆ. ಬಟ್ ನನಗೆ ವರ್ಕ್ ಇರೋದು ಲ್ಯಾಪ್ಟಾಪಲ್ಲಿ, ಅಂದರೆ ವೀಡಿಯೋಸ್ ನೋಡಬೇಕು ಅಂತ ಹೇಳಿದ್ನಲ್ಲ, ವೀಡಿಯೋಸ್ ನೋಡ್ತಾ ಕಲಿಯೋಣ ಅಂತಂದ್ಬಿಟ್ಟು ವೀಡಿಯೋಸಲ್ಲಿ ನೋಡ್ಕೊಬೇಕು ಇವಾಗ ನಾನು. ಬಟ್ ಸಿಸ್ಟಮಲ್ಲಿ ನನಗೆ ಇವಾಗ ಕೆಲಸ ಇಲ್ಲ ಫ್ರೆಂಡ್ಸ್, ನನಗೆ ಓದ್ತಾ ಇರೋ ಕಾರಣ ನನಗೆ ಲ್ಯಾಪ್ಟಾಪ್ ಬೇಕಾಗಿದೆ. ಹಾಗಾಗಿ ಲ್ಯಾಪ್ಟಾಪ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಆನ್ ಮಾಡಿಬಿಟ್ಟು ನಾವು ವರ್ಕ್ ಅಂದರೆ ಕಲಿಕೆ ಸ್ಟಾರ್ಟ್ ಮಾಡೋಣ. ಕಲಿಕೆ ನನಗೆ ಇವಾಗೆಲ್ಲ ಹೆಂಗೆ ಅನ್ನಿಸ್ತೆ ಅಂದರೆ, ಹೊಸದಾಗಿ ಎಲ್ಲೋ ನಾನೊಂದು ಏನು ಹೇಳ್ತಾರಪ್ಪ, ಒಂದು ಕಾಲೇಜ್ಗೆ ಜಾಯಿನ್ ಮಾಡೋದ್ರ ಫೀಲ್ ಬರ್ತಿದೆ. ಸೊ ಓಕೆ ಫ್ರೆಂಡ್ಸ್, ಆಯಿತು, ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಏನು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಮತ್ತೆ ಮಧ್ಯಾಹ್ನ ಸಿಗೋಣ, ನೋಡೋಣ. ಡನ್ ಆಲ್ ಮೈ ವರ್ಕ್ಸ್. ಮತ್ತೆ ನಾವು ನಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಬರ್ತಾ ಇದ್ದೀನಿ, ಬರ್ತಾರೋ ಅಂತ ಹೇಳಿದ್ರು. ಸೊ ನಡ್ಕೊಂಡು ಹೋಗೋಣ. ಹಬ್ಬ ಎಷ್ಟು ಶೆಕೆ, ಏನು ಬಿಸಿಲು ಕತೆ. ತೋಟದ ಕೆಲಸ ಮಾಡೋರೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ಈಗ ಗೊತ್ತಾಗ್ತಿದೆ. ಅವಳೇ ಕೂತ್ಕೊಂಡ್ರೆ ನಮ್ಮ ಕೆಲಸ ಸಂಭಾಳಿಸೋಕ್ಕಾಗಲ್ಲ, ಅಂದರೆ ಅವರು ಹೊರಗಡೆ ಬಿಸಿಲಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾರೆ. ಅವ್ರು ಎಷ್ಟೋ ಸಿಗ್ತಾರೋ ನಮಗೆ. ನಾವು ಇವಾಗ ಬಂದು ನಮ್ಮ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲೊಂದು ದೂರದಲ್ಲಿ ಒಂದೇ ಒಂದು ಆಟೋ ಬರ್ತಿದೆ, ಅದು ಮೋಸ್ಟ್ಲಿ ನಮ್ಮ ಹಸ್ಬೆಂಡ್ದೇ ಇರ್ಬೋದು. ಏನೋ ನಾನು ಯಾಕೆ ನಡ್ಕೊಂಡು ಹೋಗಲಿ,
ಅಜ್ಜ ಜುಡಿ ಹೊಡ್ಕೊಡ್ಪಪ್ಪ ಇವತ್ತು. ಕಲ್ಲು ಇಲ್ದಿರ ಇದ್ರೆ ಜುಡಿ ಹೊಡೆಯೋಕ್ಕೆ ಆಗಲ್ಲ. ಯಾಕ ಇದು ಆಕ್ಷನ್ ಬಾಸ್. ಇದು ಯಾವ ಕಡೆಯಿಂದ ಬರ್ತಾರದ? ಓ ಎಲ್ರದಲ್ಲ ಈ ಕಡೆ ಎಲ್ಲ ತಲೆ ಈ ಕಡೆ ಐತಂದ್ರೆ ಈ ಕಡೆಯಿಂದ ಬರ್ತಿದ್ದ. ಹಿಂಗೆ ಹೋಗ್ತವೆ ಹಿಂಗೆ ಬರ್ತಾವಲ್ಲ ಟ್ರೈನ್ಗಳು. ಯಾಕ ಏನ್ ಕೆಲಸ ಮಾಡವ್ರೆ? ಅದು ಸ್ಲೋ ಹೋಗೋದೈತಾ? ಏನ ಇನ್ನೂ ಬರ್ತಾನೆ ಐತೆ ಪಾಪ. ಏಯ್ ಸೌಂಡು ತಕ್ಷಣ ಎತ್ತಬೇಕು ತಾನೆ, ತಿರ್ಸ್ಕೊ ಅಂದ್ಬಿಡುತ್ತೆ ಟ್ರೈನ್. ಮತ್ತೆ ಇಲ್ಲ ತಾನೆ ಆಮೇಲೆ ಓಪನ್ ಮಾಡೋದಾ? ಓಪನ್ ಆಯಿತು. ಸ್ಟಾರ್ಟ್ ಎಲ್ಲರೂ ಪಾಪ. ಇದು ತೊಗೊಳ್ಬೇಡ್ರೆ ಟ್ರೈನ್ ಹೋಗೋದಾ? ಐಸ್ ಕ್ರೀಮ್ ಬೇಡ, ನಾನು ಸ್ವೀಟ್ ತಗೋಬಾ. ಏನಾದರೂ ಒಂದು ಬರ್ಫಿನೋ. ನಾನು ಹಿಡಿದು ಹೋಗಲ್ಲ, ತಿರ್ಸ್ಬಿಡೋದು ಇವಾಗ. ನೀನಾಗಪ್ಪ. ನಾನೋಗಲ್ಲ. ನಾನೇ ಹಾಕೋಗಿಲ್ಲ. ನಂಗೇನು ಬೇಡ, ನೀನು ಬೇಡ ಅಂದ್ರೆ ಏನು ಬೇಡ ಅಂದ್ರೆ ಏನು ಮಾಡ್ತೀಯ? ನಡಿ ಹೋಗೋಣ. ಇವಾಗ ನಾನು ಹಿಡಿದು ಹೋಗಲ್ಲ. ಬೆಳಗ್ಗೆನೆ ತಲೆ ಸ್ನಾನ ಮಾಡಿ ಕೋಲ್ಡ್ ಆಗ್ಬಿಟ್ಟಿದೆ. ಎಷ್ಟು ಕೋಲ್ಡ್ ಐತೆ. ನನಗೆ ಬರ್ಫಿ ಇಷ್ಟ. ನಿಮಗೂ ಇಷ್ಟನ ಕಮೆಂಟ್ ಮಾಡಿ. ನನಗೆ ಎಳ್ಳಿದ್ದು ಬರ್ತಲ್ಲ, ಎಳ್ಳಿದು ಇಷ್ಟ, ಕಳೆ ಬೀಜದ್ದು ಇಷ್ಟ, ಮತ್ತು ಸ್ವೀಟ್ಗಳು ಎರಡೂ ಸ್ವಲ್ಪ ಖಾರ ನಮ್ಮ ಮನೆಯಲ್ಲಿ. ಬಟ್ ನನಗೆ ಸ್ವೀಟ್ ಮೇಲೆ ಸ್ವಲ್ಪ ಜಾಸ್ತಿ ಇಷ್ಟ. ಹಾಯ್ ಮಾಡ. ನೀವು ಮಾಡಲ್ಲ ಮಕ್ಕಳೇ? ಮೊನ್ನೆ ಹಾಯ್ ಮಾಡ ಅಂದ್ರೆ ಪಾಪ. ನಾನು ಸುಮ್ಮನೆ ಇಲ್ಲ ಹಾಯ್ ಮಾಡಲ್ಲ ಅಂತೇಳಿ ಪಾಪ ಇವಳು. ಸುಮ್ಮನೆ ಇಲ್ಲ ನಾನು ಹಾಯ್ ಮಾಡಲ್ಲ ಅಂತಾಳೆ. ಅದಕ್ಕೆಲ್ಲ ಹಾಕಿದ ಮಗನೇ. ಹೌದಾ? ನೋಡಿ ಇವತ್ತು ಇದು ಹಾಕ್ತೀನಿ. ಇದನ್ನ ನೀನು ಯಾವಾಗ ನೋಡ್ತೀಯ ಗೊತ್ತಾ? ಭಾನುವಾರ ನೋಡು, ಭಾನುವಾರ ಬಂದಿರುತ್ತೆ. ಬನ್ರಿ. ಈ ವಿಡಿಯೋ ಭಾನುವಾರ ಹಾಕ್ತೀನಿ. ಯಾಕೆ ಇಷ್ಟು ಕೊಬ್ಬಂದ್ಬಿಟ್ಟಿದೆ ನಡುವೆ ನಿಂಕ? ಲೈಟ್ ಆಫ್ ಮಾಡಿದ್ಯಾ? ಈ ಲೈಟು ಅಡುಗೆ ಮನೆ ಲೈಟ್ ಆಫ್ ಮಾಡಿದ್ಯಾ? ಬಾ ನಿಜ ಹೇಳ್ತೀನಿ ನೋಡು, ಟಿವಿದು ಸ್ವಿಚ್ ಕೂಡ ಅರ್ಜೆಂಟಾಗಿ ನೀನು ಹೋಗು. ಲೈಟ್ ಆಫ್ ಮಾಡಿದ್ರೆ ಹೋಗು ಅಂತ ಅರ್ಜೆಂಟ್ ಏನಾಯ್ತು ನಿಂಕ? ಏನು ಕರೆಂಟ್ ಬಿಲ್ ಕಟ್ಟೋ ನೀನು ತಾನೇ? ಏನೋ ಮಾಡ್ಕೊ. ವಿಡಿಯೋ ಬೇಕು ನಿಂಕ? ನೀ ದೇವ ನೋಡ್ತೀಯ? ನಿಜವಾಗ್ಲೂ ದೇವದ್ ನೋಡ್ತೀಯ ನೀನು? ಹೌದಮ್ಮ? ಭಯಪುಟ್ಟ ಮತ್ತೆ ಈಗ ನೋಡೋಣ ಅಂತ ಕೇಳ್ತೀಯ? ಕಾಂತಾರನಾ? ಕಾಂತಾರದಲ್ಲಿರೋದು ದೇವರು, ದೇವ ಅಲ್ಲ, ದೇವರು. ಗೊತ್ತಾಯ್ತಾ ದೀಪ? ದೇವ್ದು ಹಾಕ್ತೀನಿ ಇವಾಗ. ನೀವು ನೋಡ್ಬೇಕು, ನೋಡೋಣ ಹೆಂಗೆ ನೋಡ್ತಾ ಇದ್ದಾರೆ. ಹೌದಾ? ನನ್ನ ವೀಡಿಯೋಸ್ಗಳು ನೋಡ್ತೀರಾ ಮಗನೇ ನೀವು? ದೀಪು ನೋಡಲ್ಲ ನೀನು? 2 ನಿನ್ನ ಜೊತೆ ದೀಪು ನೋಡಿಲ್ಲ. 2 ನಿನ್ನ ಜೊತೆ.
ಕಳಿಸ್ತೀನಿ. ಖಾರ ಪುಡಿ ಏನು ಮಾಡ್ತಾ ಇದೀಯಾ? ಖಾರ ಪುಡಿ ಸ್ಮೆಲ್ ಬರುತ್ತಾ? ವಾವ್ ಪೋಪೋ, ಒಪ್ಕೋಬೇಕಪ್ಪ ನೀನು ದೊಡ್ಡ ಶೆಫೆ ಅಂತ. ಇನ್ನೇನೇನು ಮಾಡ್ತಾರೆ ನೋಡ್ಬೇಕು ಫ್ರೆಂಡ್ಸ್. ಅವರ ನನಗೋಸ್ಕರ ಮಾಡ್ಕೊಬರ್ತೀವಿ ಪಾಪ. ಅವ್ರದ್ದು ನೋಡಿದ್ರೆ ಫ್ರೆಂಡ್ಸ್, ಅವರು ಇವು ಬಂದಿರೋ ಮಕ್ಳಿಗೆ ಮಾಡ್ಕೊಬರ್ತಾವ್ರೆ, ಹೆಂಡ್ತಿಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ ಹೆಂಗೆ ಅಡಿ ಕೊಟ್ಟಿದ್ದೀನಿ ಪಾಪ. ಲೈಟ್ ಆಫ್ ಮಾಡಿ ಅನ್ನೋದೇ ಬೇಜಾರು ಪಾಪ ನನಗೆ ನಿಜ. ನಿನ್ನ ಹತ್ರ ಉಪ್ಪು ಖಾರ ಓನ್ ಮಗನೇ ಚುಚ್ಚು ಹೋಗ್ಬೇಕಾ? ಪುಡಿ ತಗೋಬೇಕು ತಾನೆ. ಏನಿದೆ ಟ್ರಿಕ್ಸಾ? ನನ್ನ ಬಾಯಿ ನೀರೇ ಸೋತೈತೆ. ಎತ್ಕೊಬಾ ಅಲ್ಲಿ ತಿನ್ನೋಣ. ಎತ್ಕೊಬಾರ. ಟೀ ಆಫ್ ಆಗ್ಬಿಡ್ತಾ? ಏ ರಿಮೋಟ್ ಆಫ್ ಆಗ್ಬಿಟ್ರ ಪಾಪ ಇವರು. ಅಯ್ಯೋ ಸಾಮೆ, ಒಳ್ಳೆ ಕತೆ. ರೆಡ್ ಲೈಟ್ ಆನ್ ಆಗಿದೆ ಗೊತ್ತಾ ಇಲ್ಲಿ, ಈ ಥರ ಆನ್ ಆದರೆ ಆಫ್ ಆಗಿದೆ ಅಂತ. ಇವಳೆ ದೀಪನೆ ಮಾಡಿರೋದು. Take it your snacks. ಸಿಪ್ಪೆ ತಿನ್ನೇನಾಗಲ್ಲ. ದೀಪು ಖಾರ ಆಗುತ್ತೆ ಅಂದ್ಬಿಟ್ಟ. ತಿನ್ಬೇಕು ನಿಂಕ ತಿನ್ನಲ್ಲ ಅಮ್ಮತ್ತಿನ ಏನಾಗಲ್ಲ. ತಿನ್ನು ಚೆನ್ನಾಗೈತೆ. ಚಿಪ್ಪೆ ತಿನ್ಬೇಕು, ಶಕ್ತಿ ಬರುತ್ತೆ. ಎನರ್ಜಿ ಬರುತ್ತೆ. ಸ್ಟ್ರಾಂಗ್ ಆಯ್ತು ನಂತರ. ಸ್ಟ್ರಾಂಗ್ ಆಯ್ತಾ? ಹೌದಾ? ಉಪ್ಪು ಖಾರ ಬೇಡ ನಿಂಕ? ಉಳಿಲ್ಲ ನಂಗೆ ತಿಂದ ನೋಡು. ಸ್ವಲ್ಪ ಎತ್ಕೊಳಪ್ಪ. ಇಲ್ಲೇ ಹೋಗೋಣ. ಹಿಂದೆ ಬಾ ದೀಪು. ಸಿಮೆಂಟ್ ಅಕ್ಕ ಬಾ. ಅಕ್ಕ ಈ ಕಡೆ ಏನಕ್ಕ? ಈ ಕಡೆ ಐತೆ ಗೇಟು. ಇದೂ ಐತೆ ನಿಮ್ಮ ಕಡೆ. ಅಕ್ಕ ನಿನ್ನ ಮನೆ ಏ ಹಳೇದು ಗುಜ್ರಿ. ಇಲ್ಲೇ ಅಕ್ಕ ನೀನು ಅಕ್ಕ ತಾನೆ ಅಕ್ಕ. ನೋಡ್ದಾ ಸುತ್ತದ್ರ ಮನೆ ಒಂದು ರೌಂಡ್ ಬಂದ್ಬಿಟ್ರಾ? ಏನು ಮಗನೇ? ವಾ ನೋಡೆಷ್ಟು ಎಷ್ಟು ಮಗನೇ? 5. ನೋಡಿ ಇವ್ನು ಕಾಣ್ದಾರೆ ಹೇಳ್ದ. ನೀನು ಇನ್ನೇನು ಹೇಳು? ಕಾಣ್ದಾರೆ ಒಂದು ಎರಡು ಹೇಳೋ. ಕಾಣ್ದಾರೆ ಹೇಳೋ. ಇಲ್ಲ ದೀಪು. ಅಕ್ಕ ಇವಾಗ ನಾವು ಗಾಡಿ ಸೈಡ್ ಶಾರ್ಟ್ ಕಟ್ ಇಂದ ಹೋಗೋಣ. ಶಾರ್ಟ್ ಕಟ್ ಹೆಂಗಪ್ಪ? ನೀನು ತೋರಿಸ್ರೆ ಹೋಗೋಣ ಸರಿನಾ? ಬಾ ಈ ಕಡೆಯಿಂದ ಹೋಗ್ಬೋದು. ಹಿಂಗಿಂದನಾ? ಹೋಗಲ್ಲೇನೋ? ಆಗಲ್ಲಕ್ಕ. ಹಿಂಗೆ ಹೋಗಿ ಇಲ್ಲಿಗೆ ಬರೋ ಬದಲು ಹಿಂಗೆ ಹೋಗ್ಬೋದೇನೆ ನಾವು. ನೀನು ಸುತ್ತಾಕೊಂಡು ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ ತಾನೆ? ಸುತ್ತಾಕೊಂಡು ಹೋಗೋದಲ್ಲ, ಹಿಂಗೂ ಹೋಗ್ಬೋದು. ಹಿಂಗೆ ಬೇಡ, ಹಿಂಗೆ ಹೋಗೋಣ. ಇದೇ ಹತ್ರ ಇದೇನಾ? ಸರಿ ನಡಿ. ಸೈಕಲ್ ಬರ್ತೈತೆ ಅಕ್ಕ ದೂರ. ಬಂದ್ರು ನಾನು ಕರ್ಕೊಂಡು ಹೋಗ್ತೀನಿ. ಅಕ್ಕ ಇಲ್ಲಿ ಅಕ್ಕ ಇಲ್ಲಿ
ಅಕ್ಕ ಮಾಮ ಇಲ್ಲಿ ಹೆಂಗ್ ಹೋಗಿತ್ತು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಹೋಗ್ಬೋದು ಹಿಂಗಲ್ಲ ಇಲ್ಲಿ ಮುಂದೆ ಇಲ್ಲಿ ಮುಂದೆ ಹೋಗ್ಬೋದು. ಮಾಮ ಹಿಂಗಿಂದ ಹೆಂಗೋ ಹೋದ್ರು. ಓಹ್ ಹಿಂಗಲ್ಲ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಹಾಂ ಹಿಂಗೆ ಹೋಗುತ್ತೆ ದಾರಿ. ಹೋಗಿತ್ತು ಮಗನೇ ಮೊನ್ನೆ ಹಿಂಗೆ ಹೋಗಿದ್ದು ನಾವು. ಗಿಡನೇ ಮುರ್ಕೋಗುತ್ತೆ. ಹಿಂಗೆ ಹಿಡ್ಕೊಂಡ್ರೆ ಗೊತ್ತಾಗೋದು ಎಲ್ಲ ಅಂತ. ಹಿಂಗೆ ಹಿಡ್ಕೊಂಡ್ರೆ ತಾನೇನಾ ಹಿಂಗೆ ಹಿಡ್ಕೊಂಡ್ರೆ ನೋಡು ಕೈ ಕಾಣಿಸ್ತೈತೆ. ಹಿಂಗೆ ಹಿಡ್ಕೊಂಡ್ರೆ ನೋಡಿ ಹೆಂಗೆ ಕಾಣಿಸ್ತೇನೋ ಕೈಯೇ ಕಾಣಿಸ್ತೈತೆ. ನೀನೇ ಯೂಟ್ಯೂಬರ್ ಮಗನೇ, ಹಾಂ ನೀನೇ ಯೂಟ್ಯೂಬರ್, ವಿಹಾನ್ ಯೂಟ್ಯೂಬರ್. ಅಕ್ಕ ನಾನು ಯೂಟ್ಯೂಬ್ ಮಾಡಲ್ಲಕ್ಕ. ನಮ್ಮ ಮನೇಲಿ ನಮ್ಮ ಅಮ್ಮ ಬಿಟ್ಟರೆ ತಾನೇ ಯೂಟ್ಯೂಬ್ ಮಾಡೋಕ್ಕಾಗೋದು. ನೋಡಕ್ಕ ಇನ್ನೊಂದು ಲಾರಿ ಇನ್ನೊಂದು ಟ್ಯಾಕ್ಟರು ನಮ್ಮ ಮನೆ ಹತ್ರ ಹಿಂಗೆ ಓಡಾಡ್ತಾವೆ. ಅದೇನು ಚಿಕನ್? ಅವನು ಗ್ರಿಲ್ ಚಿಕನ್ ಹಂಗೆ ಮಾಡ್ತಿದ್ದೆ. ಸಾಂಬಾರು ಮಾಡ್ತೀನಕ್ಕ. ಸರಿನಕ್ಕ? ಏನಕ್ಕ ಅಜ್ಜಿ ನೋಡು ರೀಲ್ಸ್ ಮಾಡ್ತಿದ್ದೆ. ಅಲ್ಲ ಅಮ್ಮ ಅಕ್ಕ ಒತ್ಬೇಕಿದು ಇಲ್ಲ ಇಲ್ಲ ಆನಲ್ಲ ಐತಿ. ಆನಾಗ ಬರೋಣ ಅನ್ಕೊಂಡೆ ಮತ್ತೆ ರಿಬ್ಬನ್ಗಳೇ ಇಲ್ಲ ಇಲ್ಲಾಂದ್ರೆ ಬಾಚ್ ಅಂತ ಅಂದ್ಲು. ರಿಬ್ಬನ್ಗಳೇ ಇಲ್ಲ ಅದಕ್ಕೆ ಇವಾಗ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಎಷ್ಟೊತ್ತ ಟೈಮು 6:40 ಆಗಿಬಿಟ್ಟಿದೆ. ಸೊ ಇವಾಗ ತಾನೇ ಬಂದೆ. ಹೋಗಿ ಮಾತಾಡ್ಕೊಂಡು ಕೂತ್ಕೊಂಡಂಗೆ ಸ್ವಲ್ಪ ಹೊತ್ತು ಟೀ ಮಾಡಿಕೊಟ್ಟಿದ್ರು. ಟೀ ಕೊಟ್ಬಿಟ್ಟು ಜಾಲಿಯಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇದ್ಬಿಟ್ಟು ಅವ್ರ ಜೊತೆ ಇವಾಗ ತಾನೇ ಬಂದೆ ಮನೆಗೆ. ಸೊ ಇವಾಗ ನೋಡ್ಬೋದು ಅಡುಗೆ ಮನೆ ಕೆಲಸ ಏನೂ ಮಾಡಿಲ್ಲ. ಪಾತ್ರೆ ಇಡ್ಬೋದು ಅವ್ರು ತೊಳೆದಿಲ್ಲ ಇನ್ನೂ. ನಾನು ನೀವೇ ನೋಡಿರ್ತೀರ ಬಂದೆ ಅವ್ರ ಜೊತೆ ಆಟ ಆಡ್ಕೊಂಡಿದ್ದೆ ಅಂತ ನೋಡಿ ಎಷ್ಟು ಹೊಡಿಟ್ಟಿದ್ದೀನಿ. ಎಲ್ಲ ತೊಳೆದು ಕ್ಲೀನ್ ಮಾಡಿ ಜೋಡಿಸ್ಬೇಕು ಫ್ರೆಂಡ್ಸ್. ಪಟ ಅಂತ ಮಾಡ್ಕೊಬಿಡ್ತೀನಿ ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಇದೆಲ್ಲ ಕೆಲಸ ಮುಗಿಸಿ ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ ಪಾತ್ರೆನೆಲ್ಲ ತೊಳೆದು ಬಾರ್ಲಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಜೋಡಿಸ್ಬೇಕು. ಜೋಡಿಸೋಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಸ್ವಲ್ಪ ಹೊತ್ತು ಆರಲಿ ಅಂತ ಅಂದ್ಬಿಟ್ಟು ಈ ಕಡೆ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಶಾಕ್ ಆಗ್ಬೋದು ಏನಕ್ಕೆ ಇಷ್ಟು ದಪ್ಪ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿದೆ ಅಂತ. ನಾನು ಇದು ಆಲೂಗಡ್ಡೆ ಗುಜ್ಜು ಮಾಡ್ತಾಯಿದ್ದೀನಿ. ನಾನು ಮಾಡೋ ಆಲೂಗಡ್ಡೆ ಗುಜ್ಜು ಸಕ್ಕ ಟೇಸ್ಟಾಗಿ ಬರುತ್ತೆ. ನೀವು ನಂಬಲ್ಲ ಆದರೆ ನಂಬಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು. ಹಾಗಾಗಿ ಇವಾಗ ಇಷ್ಟು ದಪ್ಪ ಕಟ್ ಮಾಡ್ಕೊಡ್ತೀನಿ. ಜಸ್ಟ್ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಬೇಗ ಇಡಬೇಕು. ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ನೀರು ಇದು ಯಾವ ಕಲರ್ ಇದೆ, ನನ್ನ ಮಣ್ಣು ಕಲರ್ ಇದೆ. ಹಾಗಾಗಿ ಚೆನ್ನಾಗಿ ಒಂದು 3-4 ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನು ಬೇಗ ಇಟ್ಬಿಡಬೇಕು. ಬೇಯಿಸಾದ ಮೇಲೆ ನಾವು ಇದನ್ನು ಏನು ಮಾಡ್ತೀವಿ ಹೆಂಗೆ ಮಾಡ್ತೀವಿ ನೋಡಿ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ, ಅಷ್ಟು ಇಲ್ಲ ನಮಗೆ ಈಸಿಯಾಗಿರುತ್ತೆ. ಸೊ ಈಸಿಯಾಗಿ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರೋ ಕಾರಣ ತುಂಬ ಚೆನ್ನಾಗಿ ಮಾಡಬೇಕು. ಆ ಥರ ಆಗಿದ್ದಾರೆ. ನಂಗೆ ಅದರ ವರ್ಕಿಂಗ್ ವುಮನ್ ಫೀಲ್ ಬರ್ತಿದೆ ಫ್ರೆಂಡ್ಸ್. ಇದು ಪಾರ್ಟ್ ಟೈಮ್ ಮಾಡ್ತಾರೆ. ಅದು ಪಾರ್ಟ್ ಟೈಮ್ ಥರನೇ ಹೋಗ್ತಿರೋದಿಲ್ಲ ಟ್ರೈನಿಂಗ್ಗೆ. ಜಸ್ಟ್ ಪಾರ್ಟ್ ಟೈಮ್ 9 ಗಂಟೆ 10 ಗಂಟೆಗೆ ಹೋಗ್ತೀನಿ. 10 ಗಂಟೆಗೆ ಹೋಗ್ಬಿಟ್ಟು 3:30 ಬಂದುಬಿಡ್ತೀನಿ. ಸೊ ಪಾರ್ಟ್ ಟೈಮ್ ಥರ ಕೆಲಸ ಮಾಡ್ತಿದ್ರು ನನಗೆ ಬಂದು ಮತ್ತು ಕೆಲಸ ಎಲ್ಲ ಮಾಡಿ ಇವಾಗ ನೋಡಿ ಪಾತ್ರೆ ಜೋಡಿಸ್ಬಿಟ್ಟು ಮನೆ ಗುಡಿಸ್ಕೊಂಡು ಬಂದ್ಬಿಟ್ಟೆ ಪಟ ಅಂತ. ಪಾತ್ರೆ ಬಿಟ್ಟು ಮನೆ ಗುಡಿಸ್ಬಿಟ್ಟು ಮತ್ತು ಆಲೂಗಡ್ಡೆ ಕಟ್ ಮಾಡಿ ಹಾಕ್ತೀನಿ. ಇವಾಗ ಅಡುಗೆ ಮಾಡಬೇಕು, ಮುದ್ದೆ ಮಾಡಬೇಕು, ಮತ್ತು ತಿಂಡಿ ತೊಳಿಬೇಕು, ಮತ್ತು ಮನೆ ಗುಡಿಸ್ಬೇಕು, ಮತ್ತು ಮಲ್ಕೋಬೇಕು, ಮತ್ತು ತೊಳಬೇಕು, ಮತ್ತು ಕೆಲಸ ಮಾಡಬೇಕು. ಯಾವ ಹೇಳ್ತಾ ಹೋದ್ರೆ ಮುಗಿಯಲ್ಲ ಫ್ರೆಂಡ್ಸ್. ಅಷ್ಟೇ ಕೆಲಸ ಬಿದ್ದರೆ ನಮ್ಮದು. ಜಾಸ್ತಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಮಧ್ಯಾಹ್ನ ಲೇಟ್ ಆಗಿಬಿಡುತ್ತೆ. ಈಗ ಆಲ್ರೆಡಿ ಟೈಮ್ 7:18 ಸೊ ಅಡುಗೆ ಮಾಡಿ ಮುಗಿಸೋಷ್ಟು 8 ಗಂಟೆ ಆಗಿಬಿಡುತ್ತೆ. ಸೊ ಮತ್ತೆ ನಮಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಫಸ್ಟ್ ತೊಳೆದ್ಬಿಟ್ಟು ಬೇಗ ಇಟ್ಬಿಡ್ತೀನಿ ಫ್ರೆಂಡ್ಸ್. ಒಂದು 2 ದಿವಸ ಚೆನ್ನಾಗಿ ಬರ್ಸ್ಕೊಳ್ಬೇಕು. ನೀವು ಅಷ್ಟೇ ಆಲೂಗಡ್ಡೆ ನಿಮಗೆ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಆಲೂಗಡ್ಡೆ ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ಸೊ ಫಸ್ಟು ನಾವು ಇದು ಈಸಿಲ್ ಬಂದಿದೆ ಹಂಗಾಗಿ ಇದನ್ನು ಇಳಿಸ್ಕೊಂಡ್ಬಿಡ್ತೀನಿ. ಇಳಿಸ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಮಾಮೂಲಿ ಫ್ರೆಂಡ್ಸ್ ಒಟ್ಟೆಲ್ಲ ಬಿಡಿಸ್ಕೋಬೇಕು. ಫಸ್ಟು ಹಾಕೊಂಡಿದ್ದೀನಿ. ಬೇಡ ಇದೇ ಬೇಡ ಹಾಕ್ಕೊಳ್ಳೋಣ. ಬೇಡ ಈ ನೀರನ್ನ ಚೆಲ್ಬಿಟ್ಟು ಇದಕ್ಕೆ ತಣ್ಣೀರು ಇಟ್ಕೊಳ್ತೀನಿ. ಬಿಸಿ ಈ ಥರ ಫುಲ್ಲು ಸುಟ್ಕೊಬಿಡ್ತೀವಿ. ಚಿಕ್ಕ ಬಾಣಲೆ ಇಟ್ಕೊತೀನಿ. ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೊಬೋದು, ಬಟ್ ಬಾಣಲೆ ಮಾಡಿಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂದು 1.5 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಬಿಡ್ತೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಟೊಮೆಟೊ ಹಾಕ್ಕೊಬಿಡ್ತೀನಿ. ಅಂದರೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದುಬಿಟ್ಟು ಚೆನ್ನಾಗಿ ಬೆಂದಾದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ನನಗೆ ಖಾರದ ಪುಡಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ.
ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಒಣಮೆಣಸಿನ್ಕಾಯಿ ಇದ್ರೂ ಕೂಡ ಹಾಕಿಲ್ಲ. ಸ್ವಲ್ಪ ಬೇಗ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬಿಡ್ತೀನಿ. ನಾನು ಬಳಸೋದು ಕಲ್ಲುಪ್ಪೆ, ಸ್ವಲ್ಪ ಬೇಗ ಕಲ್ಲುಪ್ಪನ್ನೇ ಹಾಕ್ಕೊಬಿಡ್ತೀನಿ. ಇವಾಗ ಇದು ಟೊಮೆಟೊ ಚೆನ್ನಾಗಿ ಬೆಂದ್ಬಿಟ್ಟಿದೆ, ಆಲ್ರೆಡಿ ಫುಲ್ಲು ಸ್ಮ್ಯಾಶ್ ಆಗಿದೆ. ಸೊ ಈ ಥರ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಆಲೂಗಡ್ಡೆನ ನಾವು ಆಲ್ರೆಡಿ ಈ ಥರ ಕ್ಯೂಚಿಟ್ಕೊಂಡಿದ್ದೀವಿ, ಈ ಥರ ಬೇಯಿಸ್ಬಿಟ್ಟು ಈ ಥರ ಮಾಡಿ ಇಟ್ಕೊಬಿಡಿ ಕ್ಲೀನಾಗಿ. ಇದನ್ನೇ ಇದ್ರಲ್ಲಿ ಹಾಕಬೇಕು. ಕಾಲ್ ಬರ್ತಿದೆ. ಸೊ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಸೊ ನಾನು ಇವಾಗ ಖಾರ ನೋಡಿಕೊಂಡು ಹಾಕ್ಕೊತೀನಿ. ಇವಾಗ ಇದಕ್ಕೆ ಧನಿಯಾ ಪುಡಿ ಸಾಂಬಾರು ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಕಾಲ್ ಬರ್ತಾನೆ ಇತ್ತು ಅಂತಂದ್ಬಿಟ್ಟು ಕಟ್ ಮಾಡಿ ಇದು ಮಾಡಿದೆ ನಾನು. ಇದಕ್ಕೆ ಸಾಂಬಾರು ಪುಡಿ ಅಲ್ಲ, ಸಾರಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈ ಥರ ಇದೆ, ಒಂಥರ ಪಲ್ಯ ಥರ ಆಗಿಬಿಟ್ಟಿದೆಯಲ್ಲ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ನೀವು. ಸೊ ನಾನು ಹಾಕ್ತಾಯಿದ್ದೀನಿ. ಉಪ್ಪು ಅಷ್ಟೇ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಫಸ್ಟೇ ಹಾಕಿದ್ದೀವಿ, ಸೊ ಹಂಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಕೊತ್ತಂಬರಿ ಸೊಪ್ಪು ಕರಿಬೇವು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇರೋದು ಇಷ್ಟೇ, ಹಾಗಾಗಿ ನಾನು ಇಷ್ಟರಲ್ಲೇ ಮಾಡಿದ್ದೀನಿ. ಈ ಧನಿಯಾ ಪುಡಿ ಖಾರದ ಪುಡಿ ಇರುತ್ತಲ್ಲ, ಅದು ಫ್ಲೇವರ್ ಮಾತ್ರ ಸಕ್ಕತ್ತಾಗುತ್ತೆ ಫ್ರೆಂಡ್ಸ್. ಅನ್ನಕ್ಕೂ ಅಷ್ಟೇ, ಮುದ್ದೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಮುದ್ದೆಗೆ ಮಾಡಿದ್ದೆ ಲಾಸ್ಟ್ ಟೈಮು, ಇವಾಗ ರೈಸಿಗೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋಣ ಅಂತಲೇ ಅಂದ್ಕೊಂಡೆ, ಬಟ್ ಮುದ್ದೆಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಕಾರಣ ಬಂದುಬಿಟ್ಟು ರಾಗಿ ಹಿಟ್ಟು ಕಮ್ಮಿ ಇದೆ, 1 ದಿನ 2 ದಿನ ಆಗೋಷ್ಟು ಅಷ್ಟೇ ಇದೆ. ಹಂಗೆ ಇದಿಲ್ಲೇ ಬಂದ್ಬಿಟ್ಟು ಇದು ಅರ್ಧ ಅಕ್ಕಿ ಇಕ್ಕಿದೆ ಅಷ್ಟೇ, ಅರ್ಧ ಗ್ಲಾಸ್ ಆಗೋಷ್ಟು ಇಟ್ಟಿದೆ, ಸ್ವಲ್ಪ ಅನ್ನ ಇದೆ ಅಂದ್ಬಿಟ್ಟು. ಸೊ ಇವಾಗ ಅದಕ್ಕೆ ಬೇಕು ನನಗೆ. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿದೆ. ಇವಾಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿದ್ರೆ ರೆಡಿ ಆಗಿಬಿಡುತ್ತೆ. ಗೊತ್ತಿಲ್ಲ, ನಾನು ರೂಮಲ್ಲಿ ಮಾತಾಡೋದು ಕೂತ್ಕೊಂಡಿದ್ದೆ ಯಜಮಾನ್ರ ಜೊತೆ. ಸ್ವಲ್ಪ ಗಟ್ಟಿನಾಗಿ ಹೋಗ್ಬಿಟ್ಟಿದ್ದು. ಚೆನ್ನಾಗಿ ಕಾಯಿಸ್ಬೇಕು ಅಂದ್ಕೊಂಡೆ, ಚೆನ್ನಾಗಿ ಇದು ಮಾಡಿಬಿಟ್ಟೆ ನಾನು. ಇವಾಗ ಆಫ್ ಮಾಡ್ಕೊಬಿಡ್ತೀನಿ. ಸೊ ಈ ಥರ ಆದರೆ ಸಾಕು. ಸ್ವಲ್ಪ ಜಾಸ್ತಿ ಬೇಗ ಸ್ವಲ್ಪ ಆಫ್ ಮಾಡ್ಕೊಳ್ಬೇಕಿತ್ತು ನಾನು. ಸ್ವಲ್ಪ ನೋಡಿ ತಳ ಅಂಟ್ಬಿಟ್ಟಿದೆ, ಇಲ್ಲಿ ಬ್ಲ್ಯಾಕ್ ಆಗಿದ್ದೆಲ್ಲ ತಳ ಅಂಟಿರೋದು. ಹಂಗೆ ಗ್ಯಾಸ್ ಎಲ್ಲ ವೇಸ್ಟ್ ಮಾಡ್ತೀನಿ ನಾನು. ಸುಮ್ಮನೆ ಗ್ಯಾಸ್ ವೇಸ್ಟ್. ಇಷ್ಟೋ ತನಕ ಕಾಯಿಸೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಕಾಯಿಸೋಣ ಅಂದ್ಕೊಂಡೆ. ಸಾಂಬಾರು ರೆಡಿ, ರೈಸ್ ರೆಡಿ ಆಗಿದೆ. ಇದ್ರ ಜೊತೆಗೆ 2 ಮೊಟ್ಟೆ ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ, ಸರಿಯಾಗುತ್ತೆ ಅಂತ. ತಿನ್ನೋದು ಬಾಬಾ ಏನು ಬೆಳ್ಕೊ ಕಾಣಿಸ್ತೀವಿ ಪಾಪ. ಹೋಯ್ ಲಾಲಿಪಾಪ್ ಹೆಂಗೆ ತಿಂತಾನೆ ಇಂಥವೇ ನೋಡು. ಮದಾಗ ಉಪ್ಪು ಜಾಸ್ತಿ ಮಾತಾಡ್ಕೊಂಡು ಕೂತ್ಕೊಂಡೆ ನೀವು ಜೊತ್ತಿದ್ದು ಹೋಯ್ತಲ್ಲಿ. ಬಾಟಲಿಗೆ ಇಷ್ಟುದ್ದ ಬದುಕು ಅಷ್ಟುದ್ದ ಕುಡಿಯೋ ಸ್ನೇಹಿತರೆ ಬಾಲಿಗಾಸರೆ. ನನ್ನ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ಕಾಣ್ತೀವಾ? ಕಾಣ್ತೀವಿ. ಇವ್ರು ಡಿಸೆಂಟ್ ಅಂತಾನೆ ಫ್ರೆಂಡ್ಸ್ ಇದ್ದಾರೆ. ಡಿಸೆಂಟ್ ಆಗಿಲ್ವಾ? ಮತ್ತು ಯಾವ ಥರ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಅದೇ ಮಾತಾಡ್ಕೊಂಡು ಕೂತಿದ್ದೆ ಫ್ರೆಂಡ್ಸಲ್ಲಿ. ಅದೇನಾಗಿದೆ ಅಂದರೆ ಸ್ವಲ್ಪ ತಿದೋಗ್ಬಿಡ್ತು, ಸ್ವಲ್ಪ ತಳ ಅಂಟಿದೆ. ಬಟ್ ಮೇರೆನೇ ತಿರ್ಕೊಂಡಿದ್ದೀನಿ. ಸಾಂಬಾರು ಟೇಸ್ಟು ಕೂಡ ಮಾಡಿ ನೋಡಿದೆ, ಸಕ್ಕದಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಅದರ ನಂತರ ಮಾತ್ರ ತೀರ್ಸೋಕೆ ಹೋಗ್ಬೇಡಿ. ಸ್ವಲ್ಪ ಬೇಗ ಕಾಯಿಸ್ಕೊಂಡು ಒಂದು 5 ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ರೆ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಸೊ ನಮ್ಮ ಮನೇಲಿ ಇವತ್ತು ರೈಸ್, ಆಲೂಗಡ್ಡೆ ಗೊಜ್ಜು ಮತ್ತು ಮೊಟ್ಟೆ. ಸರಿ, ಹಾಯ್ ಮಾಡಿ. ತುಂಬ ದಿನ ಐತೆ ಹಾಯ್ ಮಾಡ್ತಾ ಇಲ್ಲ ವೀಡಿಯೋದಲ್ಲಿ. ಏನೋ ಹಾಯ್ ಕರ. ಹ್ಞೂ ಹಾಯ್ ಅಲ್ಲ, ಹಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅದೇ ಹೋಗೋಣ ಅಂದ್ಕೊಂಡು ಆಫ್ ಮಾಡಿದೆ. ಇನ್ನೂ ಕರ್ಕೊಳ್ತಾನೆ ಹೋಗ್ತಿದ್ದೆ ಅಲ್ಕ, ಅಲ್ಕೋಬೇಕಾದ್ರೆ ಆಫ್ ಮಾಡಿದ್ದೆ ನಾನು. ಓಕೆ ಫ್ರೆಂಡ್ಸ್, ಆಯಿತು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಹೆಂಗಿತ್ತು ಹೌದು ಗೊಜ್ಜು ಹೇಳ್ಬಿಟ್ಟು. ಚೆನ್ನಾಗಿತ್ತು. ಬರೀ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು ತಾನೇ? ಚೆನ್ನಾಗಿತ್ತು. ಅದು ತುಂಬ ಚೆನ್ನಾಗಿರಲಿಲ್ಲ. ಚೆನ್ನಾಗಿತ್ತು. ತುಂಬ ಚೆನ್ನಾಗಿರಲಿಲ್ವಾ? ಚೆನ್ನಾಗಿತ್ತು. ತುಂಬ ಚೆನ್ನಾಗಿರಲಿಲ್ವಾ? ತುಂಬ ಇದ್ದಿಲ್ಲ, ಅದು ಅರ್ಧ ಇತ್ತು. ಕಾಮಿಡಿ ನಗಿಬೇಕು. ಏನು ನಾನು ಯಾಕೆ ವೀಡಿಯೋ ಮಾಡ್ತೀನಿ? ಅಕ್ಕ ನಾನು ನೋಡಿ ಫ್ರೆಂಡ್ಸ್, ಇಷ್ಟು ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಾವೆ. ಮಕ್ಕ ಸೀರಿಯಸ್ ಆಗಿ ಆಗ್ಬಿಟ್ಟಿದ್ದೀವಿ ನೋಡೋದು. ತಲೆನೋವು, ಇನ್ಸಲ್ಟ್, ಏನೇನು ತಲೆನೋವು, ಟಾರ್ಚರ್. ಯಾರು? ನೋಡಿ ಹೆಂಗೆ ಹೊಡಿತಾರೆ, ನೋಡಿ ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೇ ಇಲ್ಲ. ಏನಂತಂದರೆ ವೈಫೈ ಹಾಕ್ಸಿದ್ವಿ. ವೈಫೈ ಹಾಕ್ಸಾಗೆ ಇವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೆ. ಪ್ರಾಮಿಸ್ ಮೀನ್ಸ್ ಹೇಳಿದ್ದೆ ಇವ್ರಿಗೆ ನಾನು. ನಾನು ಪ್ರಾಮಿಸ್ ಮಾಡಿಲ್ಲ. ಈ ಥರ ಕರೆಕ್ಟಾಗಿ ಒಂದೇ ತಿಂಗಳಲ್ಲಿ ನಿನ್ನ ಕಾಸು ರಿಟರ್ನ್ ಬರ್ತೀನಿ, ಯೂಟ್ಯೂಬಲ್ಲಿ ಫುಲ್ ಪೇಮೆಂಟ್ ತೆಗೆದುಬಿಟ್ಟು ನಿನ್ನ ವೈಫೈ ಕಾಸು ರಿಟರ್ನ್ ಮಾಡ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್. ಆದರೆ ಅದು ಆಗಿಲ್ಲ. ಇದು
ಬಗ್ಗೆ ನಿನ್ನ ಅನಿಸಿಕೆ ನನ್ನ ಹತ್ರ ಕಿತ್ಕೊಂತಲ್ಲ ನೀವು ರೀಚಾರ್ಜ್ ಇಲ್ಲ ಫ್ರೆಂಡ್ಸ್ ಇನ್ಮೇಲೆ ನಾನು ವೈಫೈ ನಾನು ರೀಚಾರ್ಜ್ ಮಾಡ್ಸಲ್ಲ, ವೈಫೈ ಕ್ಯಾನ್ಸಲ್ ಮಾಡ್ತೀನಿ ತಿಂಗಳಿಂದ. ನೀನು ಇಷ್ಟ ಬಂದಂಗೆಲ್ಲ ಮಾಡೋಕ್ಕೆ ಆಮೇಲೆ ರೀಚಾರ್ಜೇ ಮಾಡಲ್ಲ ಮೊಬೈಲ್ಗೆ ಅದಾಗ ಅದು ಹೆಂಗೆ ನೀನು ಮಾಡಲ್ಲ, ನಾನು ಬಿಟ್ಬಿಡ್ತೀನಿ. ಮಾಡಲ್ಲ ರೀಚಾರ್ಜೇ ಮಾಡೋದು ನಿಂಗೆ ವೈಫೈ ಬಿಟ್ಟು ನಿಂಗೆ ಅದೇ ಹೆಂಗೆ ಅದು ಏನು ಹಂಗೆ ಅಲ್ಲ ಫ್ರೆಂಡ್ಸ್ ಹೆಂಗೆ ಗೊತ್ತಾ, ನನ್ನ ಫೋನಾಗ ರೀಚಾರ್ಜ್ ಇಲ್ಲ, ರೀಚಾರ್ಜ್ ಖಾಲಿಯಾಗಿ ಹತ್ತತ್ರ 2 ವಾರ ಆಗಿದೆ. ಇವ್ರು ಫೋನ್ ಮಾಡ್ತಾರೆ ಅಂತ ಕಾಯೋದಾಗ ಹೋಗ್ತಿದ್ದೆ ನಾನು. ಆದರೆ ಇವ್ರು ಫೋನ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಇವರೇ ಹೇಳ್ತಾರೆ ಯಾಕೆ ಮಾಡಲ್ಲ. ಮಾಡ್ತೀನಲ್ಲ ಯಾವಾಗ ನನಗೆಲ್ಲ ಬಂದಾಗೆಲ್ಲ ಮಾಡ್ತೀನಿ. ಅಂದರೆ ಫ್ರೆಂಡ್ಸ್ ಇವಾಗ ಅರ್ಥ ಮಾಡ್ಕೋಬೇಕು, ನೀವು ಜ್ಞಾನ ಬಂದಾಗ ಮಾಡ್ತೀನಿ ಅಂತಂದರೆ ನಮ್ಮ ಮನೇಲಿ ನಾವು ಜ್ಞಾನ ಬರೋದೇ ದಿನದಲ್ಲಿ 1 ಸರಿ 2 ಸರಿ ಅಲ್ಲ ಜ್ಞಾನ ಬಂದಾಗ ಮಾಡ್ತೀನಿ. ಬಟ್ 1 ಸರಿ 2 ಸರಿ ಯಾವಾಗ ಇರ್ತಿದೆ ಏನಕ್ಕೆ ಆಫೀಸ್ ಕೆಲಸಕ್ಕೆ ಡಿಸ್ಟರ್ಬ್ ಹೆಂಗೆ ಮಾಡೋದು, ಮಾತಾಡ್ಕೊಂಡೇ ಇರೋಕ್ಕಾಗ್ತದೆ ಹಿಂಗೆ ಇಲ್ಲಿ. ಲಾಸ್ಟಲ್ಲಿ ಏನೆಲ್ಲ ಬರ್ತಿದ್ಯಾ, ಲಾಸ್ಟಲ್ಲಿ ರೀಚಾರ್ಜ್ ಏನು ಮಾಡಲ್ಲ ಅಂತ ಹೇಳ್ತೀನಿ. ಹಂಗೆ ರೀಚಾರ್ಜ್ ಬೇಕು ಅಂದರೆ ಕಾಸು ಎಷ್ಟು ಯೂಟ್ಯೂಬಲ್ಲಿ ದುಡ್ಡು ಯಾವಾಗ ಬರುತ್ತೋ, ನಾನು ಯಾವಾಗ ದುಡ್ಡು ಸಂಪಾದನೆ ಮಾಡ್ತೀನೋ ದೇವ್ರಿಗೆ ಮಾತ್ರ ಗೊತ್ತು, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್. ಊಟ ತಿಂದಾದ್ಮೇಲೆ ಬಂದೆ ಎಲ್ಲ ನೀವೇ ನೋಡಿರ್ತೀರಾ. ಸೊ ಏನಿಲ್ಲ, ಬಂದ ತಕ್ಷಣ ಸ್ವಲ್ಪ ಅಮ್ಮಗೆ ಫೋನ್ ಮಾಡಿ ಮಾತಾಡಾದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂತಂದರೆ ಸ್ಟಾಪ್ ಮಾಡೋದಕ್ಕೆ. ಸೊ ಇಲ್ಲಿಗೆ ಬ್ಲಾಗ್ನ ಮುಗಿಸ್ಕೊತಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇವತ್ತಿನ ತಪ್ಪು ಲೈಕ್ನ ಕೊಡಿ. ನಾಳಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.